ನಮಸ್ತೆ ನ್ಯೂಸ್ ಕರ್ನಾಟಕ ಒನ್ ಟಿವಿಗೆ ಸ್ವಾಗತ. ಈ ದಿನದ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ ಹಾಗೂ ಚಿಕ್ಕಬಳ್ಳಾಪುರ ಜಿಲ್ಲಾ ಕಾರ್ಯನಿರತರ ಪತ್ರಕರ್ತರ ಸಂಘದಿಂದ ಪತ್ರಕರ್ತರ ಮಕ್ಕಳ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ 2026 ಚಿಕ್ಕಬಳ್ಳಾಪುರ ಕನ್ನಡ ಭವನದಲ್ಲಿ ದಿನಾಂಕ 31/5/2026 ಭಾನುವಾರ ವಿಜೃಂಭಣೆಯಿಂದ ನಡೆದಂತಹ ಸುದ್ದಿ ನಿಮ್ಮ ನ್ಯೂಸ್ ಕರ್ನಾಟಕ ಒನ್ ಟಿವಿಯಲ್ಲಿ ವೀಕ್ಷಿಸಿ. ಚಿಕ್ಕಬಳ್ಳಾಪುರ ನಗರದಲ್ಲಿ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ ಹಾಗೂ ಚಿಕ್ಕಬಳ್ಳಾಪುರ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದಿಂದ ಪತ್ರಕರ್ತರ ಮಕ್ಕಳ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ 2026 ಚಿಕ್ಕಬಳ್ಳಾಪುರ ಕನ್ನಡ ಭವನ ಆಯೋಜಿಸಲಾಗಿದ್ದಂತಹ ಕಾರ್ಯಕ್ರಮದಲ್ಲಿ ಆಗಮಿಸಿದಂತಹ ಗಣ್ಯರಿಂದ ಜ್ಯೋತಿ ಬೆಳಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡಿ ಮಾತನಾಡಿದರು. ಈ ಕಾರ್ಯಕ್ರಮದ ವೇದಿಕೆಯಲ್ಲಿ ಪುಟ್ಟ ಬಾಲಕಿ ಯೋಗಾಸನ ಹಾಗೂ ಭರತನಾಟ್ಯ, ಪುಟ್ಟ ಮಕ್ಕಳಿಂದ ನಾಟಕ, ಡೋಲು ಕುಣಿತ, ಎನ್ಸಿಸಿ ವಿದ್ಯಾರ್ಥಿಗಳು, ಪೊಲೀಸ್ ಇಲಾಖಾಧಿಕಾರಿಗಳು ಭಾಗವಹಿಸಿದ್ರು. ಈ ಕಾರ್ಯಕ್ರಮದಲ್ಲಿ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ ರಾಜ್ಯ ಪದಾಧಿಕಾರಿಗಳಾದಂತಹ ರಾಜ್ಯಾಧ್ಯಕ್ಷರಾದಂತಹ ಶಿವಾನಂದ ತಗಡೂರು, ಪ್ರಧಾನ ಕಾರ್ಯದರ್ಶಿ ಜೆಸಿ ಲೋಕೇಶ್, ಉಪಾಧ್ಯಕ್ಷರುಗಳಾದಂತಹ ಎಚ್ಪಿ ಮದನಗೌಡ, ಅಜ್ಜಮಾಡ ರಮೇಶ್, ಕುಟ್ಟಪ್ಪ, ಮತ್ತಿಕೆರೆ ಜಯರಾಮ್, ಕಾರ್ಯದರ್ಶಿಗಳಾದಂತಹ ಪುಂಡಲೀಕ ಬಿ ಬೀಳೋಚಿ, ಸೋಮಶೇಖರ ಕೆರೆಗೋಡು, ನಿಂಗಪ್ಪ ಚಾವಡಿ, ಖಜಾಂಚಿ ವಾಸುದೇವ ಹೊಳ್ಳಾರವರುಗಳು ಹಾಜರಿದ್ದರು. ಈ ಕಾರ್ಯಕ್ರಮದಲ್ಲಿ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ ರಾಜ್ಯಾಧ್ಯಕ್ಷರಾದಂತಹ ಶಿವಾನಂದ ತಗಡೂರು ಅಧ್ಯಕ್ಷತೆಯನ್ನು ವಹಿಸಿದ್ರು. ಚಿಕ್ಕಬಳ್ಳಾಪುರ ಜಿಲ್ಲಾ ಉಸ್ತುವಾರಿ ಸಚಿವರಾದಂತಹ ಡಾ ಎಂಸಿ ಸುಧಾಕರ್ ಉದ್ಘಾಟಿಸಿದ್ರು. ಮಾನ್ಯ ಮಾಜಿ ಮುಖ್ಯಮಂತ್ರಿಗಳು ಮತ್ತು ಸಂಸದರಾದಂತಹ ಬಸವರಾಜ ಬೊಮ್ಮಾಯಿರವರು ದಿಕ್ಸೂಚಿಯ ಮಾತನಾಡಿದರು. ಮುಖ್ಯಮಂತ್ರಿಗಳ ಮಾಧ್ಯಮ ಸಲಹೆಗಾರರಾದಂತಹ ಕೆವಿ ಪ್ರಭಾಕರ್ ರವರು ಪ್ರತಿಭಾ ಪುರಸ್ಕಾರವನ್ನು ನಡೆಸಿಕೊಟ್ಟರು. ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರ ಸಂಸದರಾದಂತಹ ಡಾ ಕೆ ಸುಧಾಕರ್ ರವರು ಅಭಿನಂದನಾ ನುಡಿಯನ್ನ ಮಾತನಾಡಿದರು. ಚಿಕ್ಕಬಳ್ಳಾಪುರ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಜಿಲ್ಲಾಧ್ಯಕ್ಷರಾದಂತಹ ರವಿಕುಮಾರ್ ಅವರು ಪ್ರಾಸ್ತಾವಿಕವನ್ನ ನುಡಿದ್ರು. ಅತಿಥಿಗಳಾಗಿ ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿಗಳಾದಂತಹ ಜಿ ಪ್ರಭು, ಚಿಕ್ಕಬಳ್ಳಾಪುರ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾದಂತಹ ಕುಶಾಲ್ ಚೌಕ್ಸೆರವರು, ಬೆಂಗಳೂರು ಉತ್ತರ ವಿಶ್ವವಿದ್ಯಾಲಯ ಉಪಕುಲಪತಿಗಳಾದಂತಹ ಡಾ ಬಿಕೆ ರವಿರವರು, ಐಎಫ್ಡಬ್ಲ್ಯೂಜೆ ಅಧ್ಯಕ್ಷರಾದಂತಹ ಬಿವಿ ಮಲ್ಲಿಕಾರ್ಜುನ್ ರಯ್ಯರವರು ಅತಿಥಿಗಳಾಗಿ ಉಪಸ್ಥಿತರಿದ್ದರು. ಇನ್ನು ಚಿಕ್ಕಬಳ್ಳಾಪುರ ಜಿಲ್ಲಾ ಘಟಕದ ಪದಾಧಿಕಾರಿಗಳಾದಂತಹ ಅಧ್ಯಕ್ಷರಾದಂತಹ ವಿ ರವಿಕುಮಾರ್, ಪ್ರಧಾನ ಕಾರ್ಯದರ್ಶಿ ಕಾಗತಿ ನಾಗರಾಜಪ್ಪ, ಖಜಾಂಚಿ ಬಿಕೆ ಮುದ್ದು ಕೃಷ್ಣ, ಉಪಾಧ್ಯಕ್ಷರುಗಳಾದಂತಹ ಮುಬಶೀರ್ ಅಹಮದ್, ರಾಧಾಕೃಷ್ಣ, ಜೆಕೆ ಆನಂದ್, ಕಾರ್ಯದರ್ಶಿಗಳಾದ ಆನಂದ್ ಎಂ, ಡಿಜಿ ಮಲ್ಲಿಕಾರ್ಜುನ, ಬಿ ಮಂಜುನಾಥ, ರಾಜ್ಯ ಸಮಿತಿ ಸದಸ್ಯರಾದಂತಹ ಎನ್ ಚಂದ್ರಶೇಖರ್, ಕಾರ್ಯಕಾರಿಣಿ ಸಮಿತಿ ಸದಸ್ಯರುಗಳಾದ ಚಿಕ್ಕಬಳ್ಳಾಪುರ ಕೆಪಿ ನವಮೋಹನ್, ಕೆ ಕುಮಾರಸ್ವಾಮಿ, ಎನ್ ಚಂದ್ರೇಗೌಡ, ಮಲ್ಲಪ್ಪ ಎಂಎಸ್, ಎಂ ಗೋವರ್ಧನ್, ಡಿ ದೇವರಾಜು, ಶಿಡ್ಲಘಟ್ಟ, ಕೆವಿ ಮುನೇಗೌಡ, ಛಾಯಾ ರಮೇಶ್, ಆರ್ಪಿ ಮಿಥುನ್ ಕುಮಾರ್, ಗೌರಿಬಿದನೂರು ಆರ್ ಮಂಜುನಾಥ್, ಚಿಂತಾಮಣಿ ಸಿಎಸ್ ರವಿಕುಮಾರ್, ಗುಡಿಬಂಡೆ ರಾಜೇಶ್, ಬಾಗೇಪಲ್ಲಿ ಬಿಎಸ್ ಸುರೇಶ್, ನಾಮ ನಿರ್ದೇಶಿತ ಸದಸ್ಯರುಗಳಾದಂತಹ ಜೆ ವೆಂಕಟರಾಯಪ್ಪ, ಶಿವಕುಮಾರ್, ಕೆಕೆ ಕೃಷ್ಣಮೂರ್ತಿ ರವರುಗಳ ನೇತೃತ್ವದಲ್ಲಿ ಅದ್ದೂರಿಯಾಗಿ ಕಾರ್ಯಕ್ರಮ ನಡೆಯಿತು.
ಇನ್ನು ಈ ಕಾರ್ಯಕ್ರಮಕ್ಕೆ ರಾಜ್ಯದಿಂದ ಎಲ್ಲಾ ಜಿಲ್ಲಾ ಹಾಗೂ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದ ಸದಸ್ಯರು, ಪದಾಧಿಕಾರಿಗಳು, ಪತ್ರಕರ್ತರ ಕುಟುಂಬದ ವಿದ್ಯಾರ್ಥಿಗಳು, ಪೋಷಕರು ಮತ್ತು ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಕಾರ್ಯಕಾರಿ ಸಮಿತಿ ಸದಸ್ಯ ಸೋಲಿಬೇಲೆ ವಿ ಮಂಜುನಾಥ್ ರವರು, ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಜಿಲ್ಲಾಧ್ಯಕ್ಷ ಹೊಸಕೋಟೆ ಜಿ ಶ್ರೀನಿವಾಸ್, ಪ್ರಧಾನ ಕಾರ್ಯದರ್ಶಿ ದೊಡ್ಡಬಳ್ಳಾಪುರ ಕೇಬಲ್ ರಮೇಶ್, ಕಾರ್ಯದರ್ಶಿಗಳಾದಂತಹ ಜೆ ವೆಂಕಟಾಪುರ ನಾಗರಾಜ್ ಎಮ್ಮಾಳ್, ದೊಡ್ಡಬಳ್ಳಾಪುರ ಸತೀಶ್, ಜಿಲ್ಲಾ ನಿರ್ದೇಶಕರಾದಂತಹ ಮಂಡಿಬೆಲೆ ಶ್ರೀನಿವಾಸ್ ಗಾಂಧಿ ಹಾಗೂ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ನಿಕಟಪೂರ್ವ ರಾಜ್ಯ ಉಪಾಧ್ಯಕ್ಷರಾದಂತಹ ಮಂಡಿಬೆಲೆ ರಾಜಣ್ಣ, ಜಿಲ್ಲಾ ನಿಕಟಪೂರ್ವ ಕಾರ್ಯದರ್ಶಿ ವಿಜಯಪುರ ಎ ಸೀತಾರಾಮ್, ಜಿಲ್ಲಾ ನಿಕಟಪೂರ್ವ ನಿರ್ದೇಶಕರಾದಂತಹ ದೊಡ್ಡ ಕುರುಬರಹಳ್ಳಿ ಡಿಎಂ ದೇವರಾಜು, ಜಿಲ್ಲಾ ನಿಕಟಪೂರ್ವ ಉಪಾಧ್ಯಕ್ಷ ನಂದಗುಡಿ ಜ್ಯೋತಿಷ್ಯರಪ್ಪ, ವಿಜಯಪುರ ಪತ್ರಕರ್ತರಾದಂತಹ ನರಸಿಂಹಮೂರ್ತಿ ಇನ್ನಿತರರು ಉಪಸ್ಥಿತರಿದ್ದರು. ಚಿತ್ತವ ಭ್ರುಕುಟಿಯಲಿ ಪಡೆ ಉನ್ನತ ಶಾಂತಿಯ ಮನದಲ್ಲಿ ನಿಲ್ಲಿಸು ಚಿತ್ತವ ಭ್ರುಕುಟಿಯಲಿ ಪಡೆ ಉನ್ನತ ಶಾಂತಿಯ ಮನದಲ್ಲಿ ಪಡೆ ಉನ್ನತ ಶಾಂತಿಯ ಮನದಲ್ಲಿ. ಮರ್ಕಟವು ನಿಜವಯ್ಯ ಮನ ಮರ್ಕಟವು ನಿಜವಯ್ಯ ಅದು ಕಡಿವಾಳವಿಲ್ಲದ ಹಯವಯ್ಯ ಆಧಾರವಿಲ್ಲದ ಲತೆಯಯ್ಯ ಆಧಾರವಿಲ್ಲದ ಲತೆಯಯ್ಯ ಅದು ದಡವೇ ಇಲ್ಲದ ನದಿಯಯ್ಯ ನಿಲ್ಲಿಸು ಚಿತ್ತವ ಭ್ರುಕುಟಿಯಲಿ ಪಡೆ ಉನ್ನತ ಶಾಂತಿಯ ಮನದಲ್ಲಿ ಪಡೆ ಉನ್ನತ ಶಾಂತಿಯ ಮನದಲ್ಲಿ. ಕೆಲಸವನ್ನು ನಿರಂತರವಾಗಿ ವೃತ್ತಿಪರವಾಗಿರ್ಬೋದು, ನಮ್ಮ ಕುಟುಂಬ ಎಸೆಯುವುದು ಕುಟುಂಬದ ನೆಲೆಯಲ್ಲಿ ಇರ್ಬೋದು, ಆ ಕೆಲಸವನ್ನ ಪತ್ರಕರ್ತರ ಸಂಘ ಮಾಡ್ತಾ ಬಂದಿದೆ. ವಿಶೇಷವಾಗಿ ಅನೇಕ ಸಂದರ್ಭಗಳಲ್ಲಿ ನಮಗೆ ಪ್ರೊಫೆಸರ್ ಬಿ ಕೆ ರವಿ ಅವರು ಈ ಕೆಲಸ ಮಾಡಬೇಕು, ಈ ಕೆಲಸ ಆಗಿಲ್ಲ, ಇದನ್ನ ನೋಡಿ ಬಂದಿರುವಂತ ಎಲ್ಲ ಪತ್ರಕರ್ತರ ಸಮುದಾಯದ ಎಲ್ಲ ಪತ್ರಕರ್ತರ ಮಕ್ಕಳುಗಳಿಗೆ ಮತ್ತೊಮ್ಮೆ ನಾನು ಶುಭವನ್ನು ಕೊಡ್ತೇನೆ. ಹಾಗೆ ಈ ಕಾರ್ಯಕ್ರಮವನ್ನು ಮತ್ತೆ ಮುಂದುವರಿಸೋದಕ್ಕೆ ನಿಮ್ಮೆಲ್ಲರ ಜೋರು ಚಪ್ಪಾಳೆ ಮೂಲಕ ಮತ್ತೆ ಬಂದಿರುವಂತಹ ಪತ್ರಕರ್ತರ ಬಗ್ಗೆ ಅಭಿನಂದನೆ ವಸತಿ ನಾನು ಮಾತನಾಡುತ್ತೇನೆ. ಪುರಸ್ಕಾರ ಕಾರ್ಯಕ್ರಮವನ್ನ ನಮ್ಮ ಜಿಲ್ಲೆಗೆ ಆತಿಥ್ಯವನ್ನ ಕೊಟ್ಟಿರುವುದಕ್ಕೆ ರಾಜ್ಯಾಧ್ಯಕ್ಷರಾದಂತಹ ಶಿವಾನಂದ ತಂಗೂರು ಸರ್ ಹಾಗೂ ಇಡೀ ರಾಜ್ಯ ಕಮಿಟಿಗೆ ನಾವು ಜಿಲ್ಲಾ ಸಂಘದ ಪರವಾಗಿ ತುಂಬಾ ಧನ್ಯವಾದಗಳನ್ನು ತಿಳಿಸ್ತೀವಿ. ಸೊ ನಾವು ಕೂಡ ಅವಿಭಾಜಿತ ಜಿಲ್ಲಾ ಕೋಲಾರ ಜಿಲ್ಲೆಗೆ ಸೇರಿದಂತವರು, ಡಿ ವಿ ಗುಂಡಪ್ಪನವರು ನಮ್ಮ ಜಿಲ್ಲೆಗೆ ಸೇರಿದಂತ ಒಬ್ಬರಾಗಿದ್ದು ಅವರು ಈ ಒಂದು ಸಂಘದ ಸಂಸ್ಥಾಪಕರು ಹುಟ್ಟಾಕದಂತವರು. ಅಂತ ಒಂದು ಸಂಘದಲ್ಲಿ ಇವತ್ತು ನಮ್ಮ ಜಿಲ್ಲೆಗೆ ಈ ಒಂದು ಆತಿಥ್ಯ ಸಿಕ್ಕಿರುವಂತದಕ್ಕೆ ನಮ್ಗೆಲ್ಲರೂ ಕೂಡ ನಮ್ಮ ಇಡೀ ಜಿಲ್ಲೆಯ ಸಂಘಕ್ಕೆ ತುಂಬಾ ಸಂತಸವಾಗಿದೆ. ಸೊ ವಿಶೇಷವಾಗಿ ಚಿಕ್ಕಬಳ್ಳಾಪುರ ಜಿಲ್ಲೆ
ಸೊ ಇಂಥ ಒಂದು ನಾಡಿನಲ್ಲಿ ಇವತ್ತು ಈ ರೀತಿಯಾದಂತಹ ಒಂದು ಪತ್ರಕರ್ತರ ಮಕ್ಕಳಿಗೆ ನೀವು ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಆ ಮಕ್ಕಳಿಗೆ ಎಲ್ಲರೂ ಕೂಡ ಉಜ್ವಲ ಭವಿಷ್ಯ ಸಿಗ್ತದೆ, ಒಳ್ಳೆಯದಾಗಲಿ ಅನ್ನೋ ಕಾರಣಕ್ಕೆ ಒಂದು ಆಶಿಸ್ತೀವಿ. ಜೊತೆಗೆ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘಕ್ಕೆ ಯಾವಾಗಲೂ ಕೂಡ ಸಹಕಾರವನ್ನ ಕೊಡ್ಕೊಳ್ತಾ ಇದ್ರು. ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾಗಿದ್ದಂತವರು ಡಾಕ್ಟರ್ ಎಂ ಸಿ ಸುಧಾಕರ್ ಸರ್ ಅವರು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಜೊತೆಗೆ ಮುಖ್ಯಮಂತ್ರಿಗಳ ಮಾಧ್ಯಮ ಸಲಹೆಗಾರರಾಗಿದ್ದಂತವರು ನಮ್ಮ ಒಂದು ಅವಿಭಜಿತ ಜಿಲ್ಲೆಯವರಾದ ಅಧಿಕಾರದಲ್ಲಿ ಇದ್ದಾಗ ಕರೆಯುವುದು ಬಹಳ ಸಹಜ. ಆದರೆ ಅಧಿಕಾರದಲ್ಲಿ ಇರುವಾಗಲೂ ಕೂಡ ನೆನಪು ಮಾಡಿಕೊಂಡು ನಾವೆಲ್ಲರೂ ಸೇರಿ ಅತ್ಯಂತ ಪ್ರೀತಿಯಿಂದ ಆಹ್ವಾನವನ್ನು ಮಾಡಿದ್ದೀವಿ. ಇದು ನಿಮ್ಮ ಕೃತಜ್ಞತೆಯ ಮನೋಭಾವ ದೊಡ್ಡ ಗುಣ ತೋರಿಸ್ತಾ ಇದೆ ಅಂತ ನಾನು ಹೇಳ್ತೀನಿ. ಇದು ಬಹಳ ಮುಖ್ಯ. ಇವತ್ತಿನ ಜಗತ್ತಿನಲ್ಲಿ ಕೃತಜ್ಞತೆ ಅನ್ನುವಂಥದ್ದು ಬಹಳ ಕಡಿಮೆ ಆಗ್ತದೆ. ಇನ್ಫ್ಯಾಕ್ಟ್ ಬೈಬಲಲ್ಲಿ ಹೇಳ್ತಾರೆ ಗ್ರಾಟಿಟ್ಯೂಡ್ ಇಸ್ ದ ಗ್ರೇಟೆಸ್ಟ್ ವರ್ಚ್ಯೂ ಅಂತ. ಅದರಲ್ಲಿ ಈ ಕೆಲಸವನ್ನು ಮಾಡುವ ಮುಖಾಂತರ ಮತ್ತೊಮ್ಮೆ ಅಂತಃಕರಣವನ್ನು ಪುನಃ ಸ್ಥಾಪನೆ ಮಾಡಿದಿರಿ ಅನ್ನುವಂಥ ಮಾತನ್ನು ನಾನು ಅತ್ಯಂತ ಹೆಮ್ಮೆಯಿಂದ ನಾನು ಹೇಳ್ತೀನಿ. ಯಾವುದಾದರೂ ಒಂದು ಶಕ್ತಿ ಬೆಳಿಬೇಕು, ಫೇಲ್ ಇದೆಯಲ್ಲ, ನಂಬಿಕೆ ಇದೆಯಲ್ಲ, ಯಾವುದೇ ಆಧಾರ ಇಲ್ಲ. ಆದರೆ ಆಧಾರ ಬೇಕು. ನಿಮಗೆ ಸೈನ್ಸ್ಗೆ ಲಾಜಿಕಲ್ ಥಿಂಕಿಂಗ್ ಬೇಕಾದ್ರೆ, ತರ್ಕಬದ್ಧವಾದ ಚಿಂತನೆ ಬೇಕಾದ್ರೆ ಪ್ರಶ್ನೆಗಳನ್ನ ಅಥವಾ ಸಂಶಯದಿಂದಲೇ ನೀವು ಹೊಸ ಚಿಂತನೆಯನ್ನ ಹುಟ್ಟಾಕ್ತೀರಿ. ಈ ಪ್ರಶ್ನೆ ಡೆಮಾಕ್ರಸಿ ಇಸ್ ದ ರೈಟ್ ಆಫ್ ದಿ ಮೀಡಿಯಾ. ಕಾರ್ಮಿಕರ ದಿನಾಚರಣೆ ಸಂದರ್ಭದಲ್ಲಿ ಒಂದು ನಾನು ನೋಡಿದೆ, ನಮ್ಮ ಕಾರ್ಮಿಕ ಇಲಾಖೆಯಲ್ಲಿ ಈಗ ವಿಶೇಷವಾಗಿ ಪತ್ರಕರ್ತರಿಗೆ ಸೌಲಭ್ಯಗಳನ್ನ ಒದಗಿಸುವಂತ ಒಂದು ಕೆಲಸವನ್ನ ಮಾಡಿದ್ರು. ಇವತ್ತು ಅಸಂಘಟಿತ ಕ್ಷೇತ್ರ, ಇವತ್ತು ಏನೋ ಅನಾರ್ಗನೈಸ್ ಸೆಕ್ಟರ್ ಅಂತ ಹೇಳಿ ಇವತ್ತು ಅದರಡಿಯಲ್ಲಿ ಇವತ್ತು ಸುಮಾರು 100ಕ್ಕಿಂತ ಹೆಚ್ಚು ಇವತ್ತು ಅಸಂಘಟಿತ ವಿಭಾಗಗಳನ್ನ ಗುರುತಿಸ್ತಕ್ಕಂಥ ಕೆಲಸ ಆಗಿದೆ. ಹಿಂದೆ ಬಹುಶಃ ಕೇವಲ ಬರೀ 21 ಕ್ಷೇತ್ರಗಳು ವಿಭಾಗಗಳಿತ್ತು. ಅಲ್ಲ, ಈಗ ಪ್ರತಿಯೊಂದು ವೃತ್ತಿಯನ್ನ ಇವತ್ತು ಅಸಂಘಟಿತ ಕ್ಷೇತ್ರವಾಗಿ ಅದನ್ನ ಘೋಷಣೆ ಮಾಡತಕ್ಕಂಥ ಕೆಲಸ ಆಗಿದೆ. ಮತ್ತು ಅದಕ್ಕೆ ಯಾವ ರೀತಿ ಅವರ ಬದುಕುಗಳಲ್ಲಿ ಬದಲಾವಣೆ, ಅವರ ಕಷ್ಟ ಕಾರ್ಪಣ್ಯಗಳಿಗೆ ಯಾವ ರೀತಿ ಸ್ಪಂದಿಸಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಕಾರ್ಮಿಕ ಇಲಾಖೆ ಬಹಳ ದೊಡ್ಡ ಜವಾಬ್ದಾರಿಯನ್ನ ಹೊತ್ಕೊಂಡು ನಮ್ಮ ಅಂದಿನ, ಈಗ ನಾವೆಲ್ಲ ಮಾಜಿ ಆಗಿದ್ದೀವಿ, ನಮ್ಮ ಮಂತ್ರಿಗಳಾಗಿದ್ದಂತ ಸಂತೋಷ್ ಲಾಡ್ ಅವರು ಬಹಳ ಜವಾಬ್ದಾರಿಯುತವಾಗಿ ಅವರ ಒಂದು ಏನೆಲ್ಲ ಬೇಡಿಕೆಗಳಿದ್ದಾವೆ ಅದಕ್ಕೆ ಈಡೇರಿಸತಕ್ಕಂಥ ನಿಟ್ಟಿನಲ್ಲಿ ಕಾರ್ಯಕ್ರಮಗಳನ್ನ ರೂಪಿಸಿದ್ದಾರೆ. ಅವರು ನೋಡಿ, ಈಗ ಮುಖ್ಯಮಂತ್ರಿಗಳ ಒಂದು ಮಾಧ್ಯಮ ಸಲಹೆಗಾರರಾಗಿ ಸುಮಾರು ಈಗ ಬಹಳ ವರ್ಷಗಳಿಂದ ಅವರು ಕೆಲಸ ಮಾಡ್ತಾ ಇದ್ದಾರೆ. ಮತ್ತೊಬ್ರು ಲಕ್ಷ್ಮೀನಾರಾಯಣ, ನಾನು ಲಕ್ಷ್ಮೀನಾರಾಯಣ ಹೆಸರು ಮಾಡ್ಬಿಟ್ಟೆ, ಲಕ್ಷ್ಮೀನಾರಾಯಣ ಅವರು ನಮ್ಮ ಜಮೀರ್ ಅಹಮದ್ ಖಾನ್ ಅವರ ಜೊತೆಯಲ್ಲಿ ಮಾಧ್ಯಮ ಸಲಹೆಗಾರರಿಗೆ, ನಮ್ಮ ಜೊತೆಯಲ್ಲೂ ಇವತ್ತೆಲ್ಲಾ ಮಂತ್ರಿಗಳ ಜೊತೆಯಲ್ಲಿ ಮಾಧ್ಯಮ ಸಲಹೆಗಾರರಿದ್ದಾರೆ. ಅಂದ್ರೆ ಯಾವ ರೀತಿ ಇದು ಪ್ರಾಮುಖ್ಯ. ಸಂಕಲ್ಪವನು ಏಕಾಗ್ರಗೊಳಿಸು. ಸಂಕಲ್ಪವನು ಏಕಾಗ್ರಗೊಳಿಸು. ಶಿವನಲ್ಲಿ ಬುದ್ಧಿಯ ಯೋಗವನಿರಿಸು. ಆತ್ಮಿಕ ಶಕ್ತಿಯನಿ ಸ್ವೀಕರಿಸು. ಆತ್ಮಿಕ ಶಕ್ತಿಯನಿ ಸ್ವೀಕರಿಸು. ಆತ್ಮಾನಂದವ ಅನುಭವಿಸು. ನಿಲ್ಲಿಸು ಚಿತ್ತವ ಭ್ರೂಕುಟಿಯಲಿ ಪಡೆ ಉನ್ನತ ಶಾಂತಿ.
ನ್ಯೂಸ್ ಕರ್ನಾಟಕ 1 ಟಿವಿ ಚಿಕ್ಕಬಳ್ಳಾಪುರ ಜಿಲ್ಲಾ ವರದಿ ಜೆ ವೆಂಕಟಾಪುರ ನಾಗರಾಜ್ ಎಂಆರ್.